ಬಿಗ್ ಬಾಸ್ ಮನೆಯಲ್ಲಿ 6 ಜನ ಕೂಡ ಇದ್ದಾರೆ. ಇವಾಗ ಆ 6 ಜನದ್ರಲ್ಲಿ ಒಬ್ರು ಗೆಲ್ಲಲೇಬೇಕು, ಇವ್ರು ಗೆಲ್ಲಲೇಬೇಕಂತ ಹೇಳಿ ಅವರ ಅಭಿಮಾನಿಗಳಿಗಿರುತ್ತೆ ಅಲ್ವಾ. ಸೊ ಇನ್ನು ಕೆಲವೊಬ್ಬರಿಗೆ ಅವ್ರು ಗೆಲ್ಲಬಾರ್ದು ಅನ್ನೋದು ಕೂಡ ಇರುತ್ತೆ. ಅವ್ರಿಗೆ ಆದಂತಹ ಒಂದು ಆಯ್ಕೆ ಇರುತ್ತಲ್ವ, ಅವ್ರು ಗೆಲ್ಬೇಕು ಇವ್ರು ಗೆಲ್ಬೇಕಂತೇಳಿ. ಇಲ್ಲಿವರೆಗೂ ಕೂಡ ಯಾರ್ಯಾರು ಏನೇನು ಆಟ ಆಡಿದ್ರೆ ಹೆಂಗೆ ಆಡಿದಾರೆ ಅನ್ನೋದನ್ನ ಎಲ್ಲ ತುಂಬ ಚೆನ್ನಾಗಿ ನೋಡ್ಕೊತ ಬಂದಿರ್ತಾರಲ್ವಾ ಜನ. ಹಾಗಾಗಿ ಅವರು ಯಾವ ಥರ ಕಮೆಂಟ್ಸ್ ಹಾಕಿದ್ದಾರೆ, ಇಲ್ಲಿ ಕಾರ್ತಿಕ್ ಅವ್ರ ಬಗ್ಗೆ ಹಾಕಿದಾರ, ಅವ್ರು ಗೆಲ್ಬೇಕಾ ಬೇಡವಾ ಅಂತ ಹೇಳ್ಬಿಟ್ಟು, ಆಮೇಲೆ ಅವರೇ ಯಾಕೆ ಗೆಲ್ಲಬೇಕು ಅನ್ನೋದಕ್ಕೆ ಕಮೆಂಟ್ಸ್ಗಳನ್ನು ಹಾಕಿದಾರ. ಸೊ ನಿಮ್ಮ ಮುಂದೆ ಎಲ್ಲ ಕಮೆಂಟ್ಸ್ಗಳನ್ನು ಓದ್ತಾ ಹೋಗ್ತೀನಿ, ಬನ್ನಿ. ಎಂಟರ್ಟೈನರ್ ಅಂತ ಹೇಳಿ ಒಂದು ಕಮೆಂಟಲ್ಲಿ ಹಾಕಿದಾರೆ, ಮತ್ತು ಟಾಪ್ 1 ಕಾರ್ತಿಕ್ ಅಂತ ಹೇಳಿ ಕೂಡ ಹಾಕಿದ್ದಾರೆ, ಆಮೇಲೆ ದ ರಿಯಲ್ ಹೀರೋ ಅಂತ ಕೂಡ ಹಾಕಿದ್ದಾರೆ, ಆಮೇಲೆ ಫ್ಯಾಮಿಲಿ ಮ್ಯಾನ್ ಅಂತ ಹೇಳಿ ಎಷ್ಟು ಕಮೆಂಟ್ಗಳನ್ನು ಕೂಡ ಹಾಕ್ತಾ ಇದ್ದಾರೆ ಜನ. ಯಾಕಂತಂದರೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ತುಂಬ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ. ಈಗ ಮನೋರಂಜನೆ ಇರಲೇಬೇಕು ಬಿಗ್ ಬಾಸ್ ಮನೆಯಲ್ಲಿ. ಬಿಗ್ ಬಾಸ್ ಮನೆಯಲ್ಲಿ ಮನೋರಂಜನೆ ಇಲ್ಲ ಅಂತಂದರೆ ಜನಕ್ಕೆ ನೋಡೋಕೆ ಇಷ್ಟ ಆಗಲ್ಲ ಅಲ್ವಾ. ಹಾಗಾಗಿ ಇವರು ಅತಿ ಹೆಚ್ಚು ಎಂಟರ್ಟೈನರ್, ತುಂಬ ಮನೋರಂಜನೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಹೇಳಿದ್ದಾರೆ. ಇನ್ನು ಟಾಪ್ 1 ಕಾರ್ತಿಕ್ ಅಂತ ಹೇಳಿ ಕೂಡ ಅಂದಿದ್ದಾರೆ, ಅಂದರೆ ವಿನ್ ಆಗೋದು ಕಾರ್ತಿಕ್ ಅವರೇ ಅನ್ನೋ ಒಂದು, ಅಂದರೆ ಈ ಒಂದು ಬಿಗ್ ಬಾಸ್ನ ಗೆಲ್ಲೋದು ಕಾರ್ತಿಕ್ ಅವರೇ ಅಂತ ಹೇಳಿ ಹಾಕಿದ್ದಾರೆ. ಆಮೇಲೆ ದ ರಿಯಲ್ ಹೀರೋ, ಅಂದರೆ ಈ ಒಂದು ಬಿಗ್ ಬಾಸ್ ಮನೆಯ ರಿಯಲ್ ಹೀರೋ ಕಾರ್ತಿಕ್ ಅವ್ರಂತ ಹಾಕಿದ್ದಾರೆ. ಆಮೇಲೆ ಫ್ಯಾಮಿಲಿ ಮ್ಯಾನ್ ಅಂತ ಹೇಳಿ ಹಾಕಿದ್ದಾರೆ. ಈಗ ಫ್ಯಾಮಿಲಿ ಮ್ಯಾನ್ ಅಂತಂದರೆ ಏನಂತ ಹೇಳಿ ಈಗಾಗಲೇ ನಿಮ್ಗೆಲ್ರಿಗೂ ಗೊತ್ತಿದೆ ಅಲ್ವಾ. ಸೊ ನೆಕ್ಸ್ಟ್ ಕಮೆಂಟ್ಗಳು ಯಾವ ಥರ ಇದಾವೆ ಅಂತ ಹೇಳಿ ಓದ್ತಾ ಹೋಗ್ತೀನಿ, ಬನ್ನಿ. ಹೀರೋ ಆಫ್ ಬಿಗ್ ಬಾಸ್ ಅಂತ ಹೇಳಿ ಹಾಕಿದ್ದಾರೆ, ಒಳ್ಳೆತನ ಮತ್ತು ತಾಳ್ಮೆ ಗೆಲ್ಲಲೇಬೇಕು ಅಂತ ಹೇಳಿ ಹಾಕಿದ್ದಾರೆ. ಟಾಸ್ಕ್ ಮಾಸ್ಟರ್ ಒಳ್ಳೆ ಪ್ಲೇಯರ್ ಅಂತ ಹಾಕಿದ್ದಾರೆ. ಒಂದು ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ಗಳನ್ನು ತುಂಬ ಚೆನ್ನಾಗಿ ಆಡ್ತಾರೆ, ಟಾಸ್ಕ್ ಮಾಸ್ಟರ್ ಆಗಿದ್ರ ಅಂತ ಹೇಳಿ ಹಾಕಿದ್ದಾರೆ. ಆಮೇಲೆ ಒಳ್ಳೆ ಪ್ಲೇಯರ್ ಅಂತ ಕೂಡ ಹಾಕಿದ್ದಾರೆ ಅಲ್ವಾ. ಬಿಗ್ ಬಾಸ್ ಮನೆಯಲ್ಲಿ ಆಟಗಳನ್ನು ಕೂಡ ಅಷ್ಟೇ ಚೆನ್ನಾಗಿ ಆಡಬೇಕು, ಎಂಟರ್ಟೈನ್ಮೆಂಟ್ ಆಗಿರಬೇಕು. ಸೊ ಎಲ್ಲ ಒಂದು ಲಕ್ಷಣಗಳು ಇವ್ರ ಹತ್ರ ಇದಾವಲ್ಲ, ಹಾಗಾಗಿ ಎಲ್ಲರೂ ತುಂಬ ಇವರೇ ಆಗಬೇಕು, ಇವರೇ ಆಗ್ತಾರೆ ಅಂತ ಕೂಡ ಹೇಳಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ಕಮೆಂಟ್ ಏನಪ್ಪ ಅಂತಂದರೆ ಗುಡ್ ಪರ್ಸ್ನಾಲಿಟಿ ಅಂತ ಕೂಡ ಹಾಕಿದ್ದಾರೆ. ಆಮೇಲೆ ಇವರಿಗೆ ವಿನ್ನರ್ ಆಗೋ ಎಲ್ಲ ಕ್ವಾಲಿಟೀಸ್ ಇವೆ, ಇವರು ಆಲ್ರೆಡಿ ವಿನ್ನರ್ ಅಂತ ಕೂಡ ಹಾಕಿದ್ದಾರೆ. ಇವರಿಗೆ ಈ ಒಂದು ಬಿಗ್ ಬಾಸ್ನಲ್ಲಿ ಗೆಲ್ಲೋದಕ್ಕೆ ಇರುವಂತಹ ಒಂದು ಕ್ವಾಲಿಟೀಸ್ ಇರ್ತಾವಲ್ಲ, ಆ ಎಲ್ಲ ಕ್ವಾಲಿಟೀಸ್ಗಳು ಇವ್ರ ಹತ್ರ ಇದೆ, ಆಲ್ರೆಡಿ ಇವರು ವಿನ್ನರ್ ಅಂತ ಹೇಳಿ ಕಮೆಂಟಲ್ಲಿ ಹಾಕಿದ್ದಾರೆ. ಅಂದರೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಇಷ್ಟ ಎಲ್ರಿಗೂ ಅಂತಲೇ ಹೇಳ್ಬೋದು. ಯಾಕಂತಂದರೆ ಒಬ್ಬೊಬ್ಬರ ಹತ್ರ ಒಂದೊಂದು ಗುಣಗಳನ್ನು ನೋಡಿ ಇಷ್ಟಪಡ್ತಿರ್ತಾರಲ್ವ. ಆದರೆ ಇವ್ರ ಹತ್ರ ಎಲ್ಲ ಕ್ವಾಲಿಟೀಸ್ಗಳು ಇದಾವ, ಇವ್ರು ಆಲ್ರೆಡಿ ವಿನ್ ಆಗಿಬಿಟ್ಟಿದ್ದಾರೆ ಅಂತ ಕೂಡ ಕಮೆಂಟಲ್ಲಿ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಏನಿದೆ ಅಂತ ಹೇಳಿ ಹೇಳ್ತೀನಿ. ಕಾರ್ತಿಕ್ ಈಸ್ ಡಿಸರ್ವ್ಸ್ ಟು ವಿನ್ ಅಂತ ಹೇಳಿ ಹಾಕಿದಾರ. ಕಾರ್ತಿಕ್ ವಿನ್, ಅನುಮಾನ ಇದ್ದವರು ವೇಟ್ ಆ್ಯಂಡ್ ಸಿ ಅಂತ ಕೂಡ ಕಮೆಂಟಲ್ಲಿ ಹಾಕಿದ್ದಾರೆ. ಯಾಕಂತಂದರೆ ಇವರು ಏನು ಹೇಳ್ತಿದ್ದಾರೆ ಅಂತಂದರೆ, ಈ ಬಿಗ್ ಬಾಸ್ ಮನೆಯಲ್ಲಿ ಆಲ್ರೆಡಿ ಕಾರ್ತಿಕ್ ವಿನ್ ಆಗಿದ್ದಾರೆ, ಅನುಮಾನ ಇದ್ದರೆ ವೇಟ್ ಮಾಡಿ ನೋಡಿ ಅಂತ ಹಾಕಿದ್ದಾರೆ. ಆಮೇಲೆ ಅವರಿಗೆ ಈ ಒಂದು ಬಿಗ್ ಬಾಸ್ನ ಗೆಲ್ಲೋದಕ್ಕೆ ಎಲ್ಲ ಅರ್ಹತೆ ಅವ್ರಿಗೆ ಇದೆ ಅಂತ ಕೂಡ ಹಾಕಿದ್ದಾರೆ. ಆಮೇಲೆ 100% ಬಿಗ್ ಬಾಸ್ ಮೆಟೀರಿಯಲ್ ವಿನ್ನರ್ ಅಂತ ಹೇಳಿ ಹಾಕಿದ್ದಾರೆ. ಸೊ ನಿಮಗೆ ಗೊತ್ತಾಯ್ತಲ್ವಾ ಇನ್ನು ಯಾವ ಥರ ಇದೆ ಅಂತ ಹೇಳಿ ಹೇಳ್ತಾ ಹೋಗ್ತೀನಿ. ಹೀ ಈಸ್ ದ ರಿಯಲ್ ವಾರಿಯರ್ ಅಂತ ಹೇಳಿ ಹಾಕಿದ್ದಾರೆ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಆಟಗಳಂತ ಹೇಳಿ ಬಂದಾಗ ಜಗಳ ಭಾಳ ಜಾಸ್ತಿ ಬೀಳ್ತಿತ್ತಲ್ವ. ಆ ಒಂದು ಜಗಳದಲ್ಲಿ ಒಬ್ಬರು ಮೇಲ್ಗೈ ಆಗ್ತಿದ್ರು, ಒಬ್ಬರು ಕೆಳಗೆ ಆಗ್ತಿದ್ರು ಅಂತಲೇ ಹೇಳ್ಬೋದು. ಇಲ್ಲಿ ಇವರು ತುಂಬ ಚೆನ್ನಾಗಿ ಆಡ್ತಿದ್ರು ಅಂತ ಜನ ಹೇಳ್ತಾ ಇದ್ದಾರೆ. ನಾನು ನೆಕ್ಸ್ಟ್ ಕಮೆಂಟ್ಗೆ ಹೋಗೋಣ. ಕಾರ್ತಿಕ್ ಆಲ್ರೌಂಡರ್ ಆಫ್ ದಿಸ್ ಸೀಸನ್ ಅಂತ ಹೇಳಿ ಹಾಕಿದ್ದಾರೆ. ಅಂದರೆ ಎಲ್ಲ ಆಟಗಳನ್ನು ಆಡಿದ್ದಾರೆ, ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವರು ಎಂಟರ್ಟೈನ್ಮೆಂಟ್ ಕೊಡೋದ್ರಲ್ಲಿ ಏನು ಕಮ್ಮಿ ಮಾಡಿಲ್ಲ. ಆಮೇಲೆ ಆಟಗಳನ್ನು ಆಡೋದ್ರಾಗೂ ತುಂಬ ಚೆನ್ನಾಗಿ ಆಡಿದ್ದಾರೆ. ಆಮೇಲೆ ಈ ಥರ ಎಲ್ಲ ಹೇಳಿದ್ದಾರೆ. ಆಮೇಲೆ ಫ್ಯಾಮಿಲಿ ಮನೆ ಅಂತ ಕೂಡ ಹೇಳಿದ್ದಾರೆ, ರಿಯಲ್ ಹೀರೋ ಅಂತ ಕೂಡ ಹೇಳಿದಾರಲ್ವ. ಸೊ ತಾಳ್ಮೆ ಅಂತೂ ಇವ್ರಿಗೆ ಜಾಸ್ತಿ ಇದೆ, ಒಳ್ಳೆತನ ಕೂಡ ತುಂಬ ಚೆನ್ನಾಗಿದೆ. ಒಳ್ಳೆತನ ಎಲ್ಲಿರುತ್ತೋ ಅಲ್ಲಿ ಅದು ಗೆಲ್ಲುತ್ತಾ ಒಳ್ಳೆತನ ಲಾಸ್ಟಿಗೆ ಅಂತ ಹೇಳಿ ಹೇಳಿದ್ದಾರೆ. ಸೊ ಬಿಗ್ ಬಾಸ್ನ ಗೆಲ್ಲೋದು ಕೂಡ ಕಾರ್ತಿಕ್ ಅವರೇ ಅಂತ ಹೇಳಿ ಅವರ ಅಭಿಮಾನಿಗಳು ಹೇಳ್ತಾ ಇದ್ದಾರೆ ಈ ಒಂದು ಕಮೆಂಟಲ್ಲಿ. ಸೊ ಇಷ್ಟೆಲ್ಲ ಕಮೆಂಟ್ಸು ಜನರವಾಗಿದ್ವು. ಸೊ ನಿಮ್ಮ ಕಮೆಂಟ್ ಏನಿದೆ ಅಂತ ಹೇಳಿ ಕಮೆಂಟ್ನಾಗ ತಿಳಿಸ್ರಿ. ಇದೇ ಥರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ನೋಡೋದನ್ನು ಮಾತ್ರ ಮಿಸ್ ಮಾಡಬೇಡಿ. ಥ್ಯಾಂಕ್ ಯು.